ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಅತಿ ಪುರಾತನ ನಾಗರಿಕತೆ ಯಾವುದು? ಇದು ಇವತ್ತಿಗೂ ಕೂಡ ಚರ್ಚೆಯಲ್ಲಿರುವ ವಿಷಯ. ಕೆಲವರು ಈಜಿಪ್ಷಿಯನ್ ನಾಗರಿಕತೆ ಅಂತ ಹೇಳ್ತಾರೆ, ಮತ್ತು ಕೆಲವರು ಮೆಸೊಪೊಟೇಮಿಯಾ ಅಂತ ಹೇಳ್ತಾರೆ. ಆದರೆ ನಮ್ಮ ಸಿಂಧೂ ಹಾಗೂ ಸರಸ್ವತಿ ನದಿಗಳ ನಾಗರಿಕತೆಗಳು ಈ ಜಗತ್ತಿನ ಅತಿ ಹಳೆಯ ನಾಗರಿಕತೆಗಳು ಅಂತ ಗುರುತಿಸ್ಕೊಳ್ತವೆ. ಈ ನಾಗರಿಕತೆಗಳಿಗೆ 8,000 ವರ್ಷಗಳಷ್ಟು ಹಿಂದಿನ ಪುರಾವೆಗಳು ಸಿಗ್ತಾ ಇವೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಅಲ್ಲದೆ ಈ ಬಗ್ಗೆ ಸಂಶೋಧನೆಗಳು ಕೂಡ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಹೊರಬೀಳಲಿದೆ ಅನ್ನೋ ವಿಶ್ವಾಸ ಅವರದ್ದು. ಹೀಗೆ ಜಗತ್ತಿನ ಅತಿ ಪುರಾತನ ನಾಗರಿಕತೆ ಅಂತ ಗುರುತಿಸ್ಕೊಳ್ಳೋ ಈ ನಾಗರಿಕತೆ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಮಾಯ ಆಯಿತು? 1300ರಲ್ಲಿ ನಶಿಸಿ ಹೋಯಿತು ಅಂತ ಹೇಳಲಾಗುವ ಈ ನಾಗರಿಕತೆ ನಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟೋದಕ್ಕಂತೂ ಕಾರಣ ಆಗಿದೆ. ಅದರಲ್ಲಿ ಒಂದು, ಈ ಜನ ಬಳಸ್ತಾ ಇದ್ದ ಭಾಷೆ ಯಾವುದು ಅನ್ನೋದು. ಹಾಗೆ ಎರಡನೆಯದ್ದು, ಒಂದು ವೇಳೆ ಇಲ್ಲಿ ನಾಗರಿಕತೆ ನಾಶ ಆದರೆ ಅಲ್ಲಿದ್ದ ಜನ ಎಲ್ಲಿಗೆ ಹೋದರು ಅನ್ನೋದು. ಈ ಪ್ರಶ್ನೆಗಳಿಗೆ ಇವತ್ತಿಗೂ ಕೂಡ ಉತ್ತರ ಅನ್ನೋದು ಸಿಕ್ಕಿಲ್ಲ. ಆದರೆ ಒಂದಷ್ಟು ಥಿಯರಿಗಳು ಮಾತ್ರ ಪದೇ ಪದೇ ಕೇಳಿ ಬರ್ತಾ ಇರ್ತವೆ. ಹಾಗಾದರೆ ಏನು ಆ ಥಿಯರಿ? ಸಿಂಧೂ ನಾಗರಿಕತೆಯ ಜನ ಒಂದೇ ದಿನ ಒಂದೇ ಕ್ಷಣ ನಾಶ ಆಗಿ ಹೋದ್ರ? ಒಂದು ವೇಳೆ ಅವರು ಬೇರೆ ಕಡೆಗೆ ಹೋಗಿದ್ರೆ ಇವತ್ತಿಗೂ ಕೂಡ ಅವರು ಸಿಗದೇ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಿಂಧೂ ನದಿ ನಾಗರಿಕತೆ ಜಗತ್ತಿನ ಅತಿ ಪುರಾತನ ನಾಗರಿಕತೆಗಳಲ್ಲಿ ಒಂದು ಅಂತ ಇಡೀ ಜಗತ್ತು ಒಪ್ಕೊಂಡಿದೆ. ಆದರೆ ಇತ್ತೀಚಿನ ಸಂಶೋಧನೆಗಳು ಈ ಸಿಂಧೂ ನದಿ ನಾಗರಿಕತೆಯನ್ನು ಜಗತ್ತಿನ ಅತ್ಯಂತ ಪುರಾತನ ನಾಗರಿಕತೆ ಅಂತ ಹೇಳ್ತಾ ಇವೆ. ಸಿಂಧೂ ಜೊತೆಗೆ ಸರಸ್ವತಿ ನದಿಯ ನಾಗರಿಕತೆ ಬಗ್ಗೆ ಕೂಡ ಸಂಶೋಧನೆಗಳು ನಡೀತಾ ಇವೆ. ಈ ಎರಡೂ ನದಿಗಳ ಪಾತ್ರದಲ್ಲಿ 8,000 ವರ್ಷಗಳ ಹಿಂದೆಯೇ ಅತ್ಯಾಧುನಿಕ ಹಾಗೂ ಅತ್ಯಂತ ವ್ಯವಸ್ಥಿತ ನಗರ ಜೀವನ ಆಯಿತು. ಈ ನಾಗರಿಕತೆಯ ತೊಟ್ಟಿಲಲ್ಲಿ ಹರಪ್ಪ, ಕಾಲಿಬಂಗಾನ್, ಮೊಹೆಂಜೊದಾರೋ, ಮೆಹ್ರಾಗರ್, ಧೊಲೋವೆರಾ, ಲೋಥಲ್ ಅಂತ ಸಾಕಷ್ಟು ನಗರಗಳಿದ್ವು. ಅಲ್ಲಿ ಅತ್ಯುತ್ತಮವಾದ ನಗರ ವ್ಯವಸ್ಥೆ ಇತ್ತು. ನೀರಿಗಾಗಿ ಜಲಾಶಯಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದ ಅಲ್ಲಿನ ಜನ ಡ್ರೈನೇಜ್ ಸಿಸ್ಟಮನ್ನು ಕೂಡ ಅತ್ಯದ್ಭುತವಾಗಿ ಮಾಡಿಕೊಂಡಿದ್ರು. ಅಲ್ಲಿನ ಜನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರು. ಅವರಿಗೆ ಅತ್ಯುತ್ತಮ ಆಯುಧಗಳನ್ನು ಮಾಡೋದಕ್ಕೆ ಬರ್ತಾ ಇತ್ತು. ಕ್ರಿಸ್ತಪೂರ್ವ 7500ರಲ್ಲೇ ಇವತ್ತಿನ ಭಾರತದಲ್ಲಿರೋ ಹರಿಯಾಣದಲ್ಲಿನ ಭಿರ್ರಾನ ಹಾಗೂ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರೋ ಮೆಹ್ರಾಗಢಲ್ಲಿ ಆವತ್ತಿನ ಜನ ಆಹಾರವನ್ನು ಪ್ರೋಸೆಸ್ ಮಾಡಿ ತಿಂತಾ ಇದ್ರು ಅನ್ನೋ ಅಂಶಗಳು ಕೂಡ ಗೊತ್ತಾಗಿವೆ. ಅಲ್ಲದೆ ಈ ಎರಡೂ ಪ್ರದೇಶಗಳಲ್ಲಿ ಕೂಡ ನಗರ ವ್ಯವಸ್ಥೆ ಇರೋದನ್ನು ನಾವು ಇವತ್ತಿಗೂ ಅಲ್ಲಿನ ಅವಶೇಷಗಳಲ್ಲಿ ಕಾಣುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಕ್ರಿಸ್ತಪೂರ್ವ 5500ರ ಹೊತ್ತಿಗೆ ಹರಪ್ಪ ನಾಗರಿಕತೆ ಪ್ರಾರಂಭ ಆಯಿತು. ಅದನ್ನು ಪ್ರೀ ಹರಪ್ಪನ್ ಟೈಮ್ ಅಂತ ಕರೆಯಲಾಗುತ್ತೆ. ಇದು ಕ್ರಿಸ್ತಪೂರ್ವ 5500ರಿಂದ ಕ್ರಿಸ್ತಪೂರ್ವ 1300ರವರೆಗೆ ಇತ್ತು ಅಂತ ಹೇಳಲಾಗುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ನಗರಗಳು ತಲೆ ಎತ್ತಿದ್ವು. ಅಲ್ಲಿನ ಜನಜೀವನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಈ ಸಿಂಧೂ ನದಿ ನಾಗರಿಕತೆಯ ಸ್ಥಳಗಳಲ್ಲಿ ಅತ್ಯಾಧುನಿಕ ವಸ್ತುಗಳು ಪತ್ತೆಯಾಗಿವೆ. ಅವತ್ತಿಗೆ ಎತ್ತಿನ ಆಕಾರದಲ್ಲಿ ನಿರ್ಮಾಣ ಮಾಡಿದ್ದ ದೋಣಿಯ ಮಿನಿಯೇಚರ್ ಒಂದು ಸಿಕ್ಕಿದೆ. ಹಾಗೆಯೇ ದೇವತೆಯ ವಿಗ್ರಹಗಳು ಸಿಕ್ಕಿವೆ, ಎತ್ತಿನ ಬಂಡಿ, ಆ ಕಾಲದಲ್ಲಿ ಬಳಸ್ತಾ ಇದ್ದ ತೂಕದ ಮಾಪಕಗಳು, ಹೂಜಿಗಳು, ನೃತ್ಯ ಮಾಡುವ ಹುಡುಗಿಯ ಮೂರ್ತಿ ಸೇರಿದ ಹಾಗೆ ಸಾಕಷ್ಟು ವಸ್ತುಗಳು ಅವತ್ತಿನ ಜನಜೀವನದ ಬಗ್ಗೆ ಮಾಹಿತಿಯನ್ನು ಕೊಡುತ್ತವೆ. ಹೀಗೆ ಅತ್ಯಾಧುನಿಕವಾಗಿದ್ದ ಕ್ರಿಸ್ತಪೂರ್ವ 7500ದಿಂದ ಕ್ರಿಸ್ತಪೂರ್ವ 1300ರವರೆಗೆ ಅಂದರೆ ಸುಮಾರು 6200 ವರ್ಷಗಳ ಕಾಲ ಹಂತ ಹಂತವಾಗಿ ತಮ್ಮ ಜೀವನ ಕ್ರಮವನ್ನು ರೂಪಿಸ್ಕೊಂಡು ಬಾಳಿ ಬದುಕಿದ್ದ ನಾಗರಿಕತೆ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡದೇ ಇರುವುದಿಲ್ಲ. ಯಾಕೆಂದರೆ ಸಿಂಧೂ ಹಾಗೂ ಸರಸ್ವತಿ ನದಿ ನಾಗರಿಕತೆಯ ಕುರುಹುಗಳು ನಮಗೆ ಸಿಕ್ಕಿವೆಯೇ ವಿನಃ ಆ ನಾಗರಿಕತೆಯ ಜನಾಂಗ ನಮಗೆ ಮತ್ತೆಲ್ಲೂ ಎದುರಾಗಿಲ್ಲ. ಇಲ್ಲಿ ಸಿಂಧೂ ನದಿ ನಾಗರಿಕತೆಯ ಅಳಿವಿಗೆ ಸಂಶೋಧಕರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಆ ಪೈಕಿ ಮೊದಲನೆಯದು ಭೂಕಂಪ. ಗೆಳೆಯರೆ, ಭೂಕಂಪನ ಆಗಿ ಅಲ್ಲಿದ್ದವರೆಲ್ಲ ಸಾಯಬೇಕು ಅಂದರೆ ಅಲ್ಲಿದ್ದ ಕಟ್ಟಡಗಳು, 2 ಅಂತಸ್ತಿನ ಮನೆಗಳು ಎಲ್ಲ ಧರಾಶಾಹಿಯಾಗಿ ಆ ಇಡೀ ನಗರ ಸಂಪೂರ್ಣವಾಗಿ ನೆಲಮಟ್ಟ ಆಗಿ ನಾಶ ಆಗಿ ಹೋಗಬೇಕಲ್ವಾ? ಅದರಲ್ಲಿ ಅಷ್ಟೊಂದು ಭೀಕರ ಭೂಕಂಪನ ಸಂಭವಿಸಿರುವ ಕುರುಹುಗಳಿಲ್ಲ. ಕೆಲವು ಕಡೆಗಳಲ್ಲಿ ಮಾತ್ರ ಒಂದಷ್ಟು ಕಟ್ಟಡಗಳು ನಾಶ ಆಗಿರೋದನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ಭೀಕರ ಭೂಕಂಪ ಆಗಿರೋ ಲಕ್ಷಣಗಳು ಕಾಣೋದಿಲ್ಲ. ಹೀಗಾಗಿ ಈ ಥಿಯರಿಯನ್ನು ಸಾಕಷ್ಟು ಜನ ಒಪ್ಪೋದಿಲ್ಲ. ಇನ್ನು ಎರಡನೆಯದ್ದು ಪ್ರವಾಹ. ಸಿಂಧೂ ನದಿಯಲ್ಲಿ ಪ್ರವಾಹ ಬಂದು ಅಲ್ಲಿದ್ದ ನಾಗರಿಕತೆ ನಾಶ ಆಗಿರಬಹುದು ಅನ್ನೋ ಅಭಿಪ್ರಾಯ ಹೊಂದಿದೆ. ಆದರೆ ಸಿಂಧೂ ನದಿ ನಾಗರಿಕತೆಯ ಜನವಸತಿಗಳೆಲ್ಲ ಕೂಡ ಒಂದೇ ಬಾರಿಗೆ ಪ್ರವಾಹದಿಂದ ಕೊಚ್ಚಿ ಹೋಗಿ ಅಲ್ಲಿ ಯಾರೂ ಕೂಡ ಉಳಿಯದೇ ಇರುವ ಸಾಧ್ಯತೆಯಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಸಿಂಧೂ ನದಿ ನಾಗರಿಕತೆ ಅನ್ನೋದು ಕೇವಲ ಸಿಂಧೂ ನದಿ ತೀರದಲ್ಲಿ ಮಾತ್ರ ಇರಲಿಲ್ಲ, ಅದು ಸರಸ್ವತಿ ನದಿಯ ತೀರದಲ್ಲೂ ಇತ್ತು. ಅಷ್ಟೇ ಯಾಕೆ, ಈ ನಾಗರಿಕತೆ ಆಫ್ಘನಿಸ್ತಾನದ ಆಕ್ಸಸ್ ಅಂದರೆ ಅಮೂ ನದಿ ತೀರದಲ್ಲಿ ಕೂಡ ಇತ್ತು. ಹೀಗಿರುವಾಗ ಒಂದೇ ಒಂದು ಪ್ರವಾಹ ಇಡೀ ನಗರವನ್ನು ನಾಶ ಮಾಡ್ತು ಅಂದರೆ ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಹೇಳುತ್ತವೆ. ಹಾಗೆ
ಪ್ರವಾಹ ಬಂದ ನಂತರ ಕೂಡ ಅಲ್ಲಿನ ಜನ ಆ ಇಡೀ ಪ್ರದೇಶವನ್ನು ಬಿಟ್ಟು ಯಾಕೆ ವಲಸೆ ಹೋಗ್ತಾರೆ? ಅಲ್ಲೇ ಪಕ್ಕದಲ್ಲೇ ಹೊಸ ಜನವಸತಿಗಳನ್ನು ನಿರ್ಮಾಣ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ತಾರೆ ಅಲ್ವಾ? ಈಗ ಕಾಲಿವಂಗ ಅನ್ನಲ್ಲಿ ಅಂಥ 2 ಜನವಸತಿಗಳು ಸಿಕ್ಕಿವೆ. ಹಾಗೆ ಬೇರೆ ಬೇರೆ ಕಡೆ ಕೂಡ ಜನ ಪಕ್ಕದಲ್ಲೇ ಎಲ್ಲೋ ಜನವಸತಿಗಳನ್ನು ನಿರ್ಮಾಣ ಮಾಡ್ಕೋಬೇಕಿತ್ತಲ್ವಾ? ಇನ್ನು 3ನೆಯ ಅಭಿಪ್ರಾಯ ಬರಗಾಲ ಅನ್ನೋದು. ಎಲ್ನಿನೋ ಕಾರಣದಿಂದಾಗಿ ಈ ಭಾಗದಲ್ಲಿ ಭಯಾನಕವಾದ ಬರ ಶುರುವಾಯಿತು. ಮಳೆಗಳು ಕೈ ಕೊಡೋದಕ್ಕೆ ಶುರು ಮಾಡಿದ್ವು. ಮಾನ್ಸೂನ್ ತೆಳುವಾಗ್ತಾ ಹೋಯಿತು. ಆ ಕಾರಣದಿಂದ ಇಲ್ಲಿನ ಜನ ವಲಸೆ ಹೋಗೋದಕ್ಕೆ ಶುರು ಮಾಡಿದರು ಅನ್ನೋದು ಒಂದು ಅಭಿಪ್ರಾಯ. ಗೆಳೆಯರೆ, ಸರಸ್ವತಿ ನದಿ ತೀರದ ನಗರಗಳಿಗೆ ಮಾತ್ರ ಅನ್ವಯವಾಗೋ ಹಾಗೆ ಈ ಬರಗಾಲದ ಮಾತನ್ನು ಹೇಳಿದರೆ ಒಪ್ಪಬಹುದು. ಆದರೆ ಸಿಂಧೂ ನದಿ ಅನ್ನೋದು ಇವತ್ತಿಗೂ ಬರಿದಾಗಿಲ್ಲ. ಅದು ಸಹಸ್ರಾರು ವರ್ಷಗಳಿಂದ ನಿರಂತರವಾಗಿ ಹರಿತಲೇ ಇದೆ ಅಲ್ವಾ? ಈ ವಿಷಯದ ಬಗ್ಗೆ ಇತ್ತೀಚಿನವರೆಗೆ ಕೂಡ ಸಂಶೋಧನೆಗಳು ನಡೀತಲೇ ಇವೆ. ಇಲ್ಲಿ ಸತತವಾಗಿ ಮಳೆಯ ಕೊರತೆ ಉಂಟಾಯಿತು. ಸುಮಾರು 900 ವರ್ಷಗಳವರೆಗೆ ಇದು ಮುಂದುವರಿತಾ ಹೋಯಿತು. ಹೀಗಾಗಿ ಇಲ್ಲಿನ ಜನ ಹಂತ ಹಂತವಾಗಿ ಸಿಂಧೂ ನದಿ ತೀರವನ್ನು ಬಿಟ್ಟು ಗಂಗಾ ಯಮುನಾ ನದಿ ತೀರಗಳಿಗೆ ಬಂದರು. ಆನಂತರ ಅಲ್ಲಿಂದ ಸಾಕಷ್ಟು ವರ್ಷಗಳ ನಂತರ ಪೂರ್ವ ಹಾಗೂ ದಕ್ಷಿಣ ಭಾಗಗಳಿಗೆ ವಲಸೆ ಹೋದರು ಅನ್ನೋದು ಇತ್ತೀಚೆಗೆ IIT ಖರಗಪುರದ ಜಿಯಾಲಜಿ ಮತ್ತು ಜಿಯೋಫಿಸಿಕ್ಸ್ ವಿಭಾಗದ ಪ್ರೊಫೆಸರ್ ಅನಿಲ್ ಗುಪ್ತಾ ಮತ್ತವರ ಸಂಶೋಧನಾ ತಂಡದ ಅಭಿಪ್ರಾಯ. ಆದರೆ ಅದು ಕೂಡ ನಿಖರ ಮಾಹಿತಿ ಅಲ್ಲ. ಯಾಕೆಂದರೆ ಇಲ್ಲಿನ ಜನ ಹಾಗೆ ವಲಸೆ ಹೋಗಿದ್ದು ನಿಜಾನೇ ಅಂತ ಇಟ್ಕೊಳ್ಳೋಣ. ಆಗ ಅವರು ತಮ್ಮ ಜೊತೆಗೆ ತಮ್ಮ ಭಾಷೆಯನ್ನು ಕೂಡ ತಗೊಂಡು ಹೋಗಬೇಕಲ್ವಾ? ಸಾಮಾನ್ಯವಾಗಿ ನಾವಿವತ್ತು ನೋಡೋ ಬುಡಕಟ್ಟು ಜನಾಂಗ ಹಾಗೂ ಅಲೆಮಾರಿ ಜನಾಂಗಗಳು ತಮ್ಮ ಭಾಷೆಯನ್ನು ನೂರಾರು ವರ್ಷಗಳಿಂದ ಕ್ಯಾರಿ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಹೊರಗೆ ಎಷ್ಟೇ ಭಾಷೆಗಳನ್ನು ಮಾತಾಡಿದರೂ ಆ ಗುಂಪುಗಳು ತಮ್ಮಲ್ಲಿ ಸಂವಹನ ಮಾಡ್ಕೊಳ್ಳೋದಕ್ಕೆ ತಮ್ಮದೇ ಆದ ಮಾತೃಭಾಷೆಯನ್ನು ಬಳಕೆ ಮಾಡುತ್ತವೆ. ಕೆಲವರು ತಮ್ಮ ಲಿಪಿಯನ್ನು ಕೂಡ ಸಂರಕ್ಷಿಸಿಕೊಂಡು ಬರ್ತಾ ಇದ್ದಾರೆ. ಹೀಗಿರುವಾಗ ಸಿಂಧೂ ನಾಗರಿಕತೆಯ ವಿಶೇಷ ಲಿಪಿ ಏನಾಯಿತು? ಅವರು ಬಳಸ್ತಾ ಇದ್ದ ಭಾಷೆ ಹೇಗೆ ಕಣ್ಮರೆಯಾಗಿ ಹೋಯಿತು? ಗೆಳೆಯರೆ, ಈ ಪ್ರಶ್ನೆ ಕೇಳಿದ ಕೂಡಲೇ ಕೆಲ ಸಂಶೋಧಕರು ಇಲ್ಲಿ ಇನ್ನೂ ಒಂದು ಥಿಯರಿಯನ್ನು ಕೊಡ್ತಾರೆ. ಅದು ಅಣು ವಿಕಿರಣದ ಥಿಯರಿ. ಅವರು ಹೇಳೋ ಪ್ರಕಾರ ಈ ಭಾಗದಲ್ಲಿ ಅಣು ಇಂಧನದ ಬಗ್ಗೆ, ಅದರ ಬಳಕೆಯ ಬಗ್ಗೆ ಜನಕ್ಕೊಂದಷ್ಟು ಮಾಹಿತಿ ಇದ್ದಿರಬೇಕು. ಅದರ ಬಳಕೆಯ ಸಂದರ್ಭದಲ್ಲಾದ ಅನಾಹುತಗಳು ಇಲ್ಲಿನ ಇಡೀ ನಾಗರಿಕತೆಯನ್ನು, ಇಲ್ಲಿನ ಜನರನ್ನು ನಾಶ ಮಾಡಿರಬೇಕು ಅನ್ನೋದು ಅವರ ವಾದ. ಇಲ್ಲಿ ಡೇವಿಡ್ ಡೆವೆನ್ಪೋರ್ಟ್ ಅನ್ನೋ ಸಂಶೋಧಕ ಹೇಳೋ ಹಾಗೆ ಮೊಹೆಂಜೋದಾರೋ ಬಳಿಯಲ್ಲಿನ ಒಂದು ಪ್ರದೇಶದಲ್ಲಿ ಕಲ್ಲುಗಳು ಒಂದಕ್ಕೊಂದು ಸೇರಿಕೊಂಡು ಬಿಟ್ಟಿವೆ. ಅಲ್ಲದೆ ಅವು ಗಾಜಿನ ರೀತಿಯ ರೂಪವನ್ನು ಪಡ್ಕೊಂಡಿವೆಯಂತೆ. ಹೀಗಾಗಬೇಕು ಅಂದರೆ ಕನಿಷ್ಠ 1,500 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿ ಅಲ್ಲಿ ಪ್ರವಹಿಸಿರಬೇಕು. ಅಷ್ಟೊಂದು ಪ್ರಮಾಣದ ಉಷ್ಣಾಂಶ ಅಲ್ಲಿ ಸೃಷ್ಟಿಯಾಗಬೇಕು ಅಂದರೆ ಅಲ್ಲಿ ಅಣುಸ್ಫೋಟನೇ ಆಗಿರಬೇಕು ಅನ್ನೋ ಅನುಮಾನವನ್ನು ಡೇವಿಡ್ ಡೆವೆನ್ಪೋರ್ಟ್ ವ್ಯಕ್ತಪಡಿಸ್ತಾರೆ. ಅಲ್ಲದೆ 1945ರಲ್ಲಿ ಅಮೆರಿಕ ಹಾಕಿದ ಅಣುಬಾಂಬು ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತೋ ಅದೇ ರೀತಿಯ ಪರಿಣಾಮಗಳನ್ನು ನಾವು ಮೊಹೆಂಜೋದಾರೋದ ಬಳಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಡೆವೆನ್ಪೋರ್ಟ್ ಅನಿಸಿಕೆ. ಹಾಗೆಯೇ ಕನಂಡ್ರಮ್ಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅನ್ನೋ ಪುಸ್ತಕದಲ್ಲಿ ಗೋಬ್ರೋವ್ಸ್ಕಿ ಹೇಳಿರೋ ಹಾಗೆ ಈ ಪ್ರದೇಶದಲ್ಲಿ ಸಿಕ್ಕಿರೋ ಒಂದಷ್ಟು ಮನುಷ್ಯರ ಮೂಳೆಗಳಲ್ಲಿ ಒಂದಕ್ಕಿಂತಲೂ ಹೆಚ್ಚು ಬಾರಿ ರೇಡಿಯೇಷನ್ಗೆ ಒಳಗಾಗಿರುವ ಕುರುಹುಗಳು ಪತ್ತೆಯಾಗಿವೆ. ಹಾಗೆ ಆ ದೇಹಗಳು ಸಿಕ್ಕಿರೋ ಜಾಗದಲ್ಲಿ ಒಂದಷ್ಟು ಕಲ್ಲುಗಳು ಸಿಕ್ಕಿವೆ. ಅವು ಕಪ್ಪು ಬಣ್ಣದಲ್ಲಿದ್ವು. ಒಂದು ಕಾಲಕ್ಕೆ ಅವು ಮಣ್ಣಿನ ಮುದ್ದೆಗಳಾಗಿರಬಹುದು. ಆದರೆ ಅಸಾಮಾನ್ಯ ಉಷ್ಣತೆಯ ಪ್ರಭಾವದಿಂದ ಆ ಮಣ್ಣಿನ ಉಂಡೆಗಳು ಕಲ್ಲುಗಳಾಗಿ ಬದಲಾಗಿವೆ ಅಂತ ಗೋಬ್ರೋವ್ಸ್ಕಿ ಹೇಳಿದ್ದಾರೆ. ಈ ಇಬ್ಬರು ಕೂಡ ಅಲ್ಲಿ ಅಣು ವಿಕಿರಣ ನಡೆದಿರುವುದರ ಸಾಧ್ಯತೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಒಂದು ವೇಳೆ ಹೀಗೇನಾದರೂ ಆಗಿದ್ರೆ ಅಲ್ಲಿ ಸಾಮೂಹಿಕ ಸಾವು ಸಂಭವಿಸಿರುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಹಾಗಂತ ಈ ಥಿಯರಿಯನ್ನು ಕೂಡ ಸಂಪೂರ್ಣವಾಗಿ ಒಪ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಇಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ. ಒಂದು ವೇಳೆ ಇಲ್ಲಿ ಅಣ್ವಸ್ತ್ರದಂಥ ವಸ್ತು ಸಿಡಿದು ಅಲ್ಲಿನ ಜನ ಎಲ್ಲ ಸಾವನ್ನಪ್ಪಿದ್ರು ಅಂತಲೇ ಭಾವಿಸೋಣ. ಆದರೆ ಈ ಅಣ್ವಸ್ತ್ರದ ರೇಂಜ್ ಎಷ್ಟಿದ್ದಿರಬಹುದು ಅನ್ನೋದನ್ನು ಕೂಡ ನಾವು ಯೋಚಿಸಬೇಕಲ್ವಾ? ಆಫ್ಘನಿಸ್ತಾನದಲ್ಲಿನ ಅಮೂ ನದಿ ತಟದಿಂದ ಹಿಡಿದು ಗುಜರಾತ್ನ ಸೋಮನಾಥದವರೆಗಿನ ಜನ ಒಟ್ಟಿಗೆ ನಾಶ ಆಗುವಷ್ಟು ಪವರ್ಫುಲ್ ಆದ ಅಣ್ವಸ್ತ್ರ ಇತ್ತಾ? ಅಕಸ್ಮಾತ್ ಹೌದಾದರೆ ಅದರ ರೇಡಿಯೇಷನ್ ಕೇವಲ ಜನ ಇರೋ ಪ್ರದೇಶಗಳಲ್ಲಿ ಮಾತ್ರ ಉಂಟಾಗೋದಕ್ಕೆ ಸಾಧ್ಯವಾಗೋದಿಲ್ಲ, ಅಕ್ಕಪಕ್ಕದಲ್ಲೂ ಆಗಬೇಕಲ್ವಾ? ಸಿಂಧೂ ನದಿ ನಾಗರಿಕತೆಯ ಎಲ್ಲ ಸ್ಥಳಗಳಲ್ಲಿ ಕೂಡ ರೇಡಿಯೇಷನ್ ಅಂಶ ಯಾಕೆ ಕಂಡು ಬಂದಿಲ್ಲ? ಹಾಗಾದರಲ್ಲಿ ನಿಜಕ್ಕೂ ಏನಾಗಿದ್ದಿರಬಹುದು? ಗೆಳೆಯರೆ, ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಸಿಂಧೂ ನದಿ ಹಾಗೂ ಸರಸ್ವತಿ ನದಿ ತೀರದಲ್ಲಿನ ಎಲ್ಲ ಸ್ಥಳಗಳು ಕೂಡ ವಿಭಿನ್ನ ಸಮಯಗಳಲ್ಲಿ ಜನಜೀವನವನ್ನು ಕಂಡಿವೆ. ಅಲ್ಲಿನ ಒಂದೆರಡು ನಗರಗಳು ಒಂದೇ ಕಾಲಾವಧಿಯಲ್ಲಿ ಜೀವಂತವಾಗಿದ್ವು ಅನ್ನೋದನ್ನು ಹೊರತುಪಡಿಸಿದರೆ ಸಾಕಷ್ಟು ನಗರಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ತಲೆ ಎತ್ತಿ ನಿಂತಿವೆ. ಇದನ್ನು ಗಮನಿಸಿದಾಗ ಬಹುಶಃ IIT ಖರಗಪುರದ ಸಂಶೋಧಕರು ಹೇಳ್ತಾ ಇರೋ ಹಾಗೆ
ಸುಮಾರು 900 ವರ್ಷಗಳ ಬರದ ಥಿಯರಿಯನ್ನು ಒಪ್ಪಬೇಕಾಗಿ ಬರಬಹುದು. ಮಳೆ ಹಾಗೂ ಬರದ ಕಾರಣದಿಂದಾಗಿ ಜನ ಪದೇ ಪದೇ ಇಲ್ಲಿ ತಮ್ಮ ವಸತಿಗಳನ್ನು ಬದಲಿಸಿಕೊಂಡು ಹೋಗಿರುವ ಸಾಧ್ಯತೆಗಳಿವೆ. ಹೀಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗೋ ಪ್ರಯತ್ನದಲ್ಲಿ ಕೆಲವರು ಅಲ್ಲಿಂದ ಗಂಗಾ, ಯಮುನಾ ಹಾಗೂ ದಕ್ಷಿಣದ ಕಾವೇರಿ ತೀರದವರೆಗೆ ಬಂದಿರುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಅದಾದ ನಂತರ ಕೂಡ ಅಲ್ಲೊಂದಷ್ಟು ನಗರಗಳು ಇನ್ನೂ ಒಂದಷ್ಟು ಕಾಲ ಜೀವಂತವಾಗಿದ್ವು. ಆ ಸಂದರ್ಭದಲ್ಲಿ ಅಲ್ಲಿ ಅಣುವಿಕಿರಣ ಏನಾದರೂ ಉಂಟಾಯ್ತಾ ಗೊತ್ತಿಲ್ಲ. ಅಥವಾ ನಮ್ಮಲ್ಲೀಗ ಯುವಕರೆಲ್ಲ ಪಟ್ಟಣಗಳನ್ನು ಸೇರಿಕೊಂಡ ನಂತರ ಗ್ರಾಮಗಳು ವೃದ್ಧಾಶ್ರಮಗಳಾಗ್ತಾ ಇವೆಯಲ್ಲ, ಹಾಗೆ ಅಲ್ಲಿ ಕೂಡ ಆಗಿರಬೇಕು. ಆ ನಂತರ ಕಾಲಾನುಕ್ರಮದಲ್ಲಿ ಅವರು ಕೂಡ ಸಾವಿಗೀಡಾಗಿ ಅದು ಜನವಸತಿ ಇಲ್ಲದ ಪ್ರದೇಶವಾಗಿ ಬದಲಾಗಿರುವ ಸಾಧ್ಯತೆಗಳು ಕೂಡ ಇದ್ದಿರಬಹುದು. ಇನ್ನು ಅಲ್ಲಿ ಯುದ್ಧಗಳ ಕಾರಣದಿಂದ ಕೂಡ ಒಂದಷ್ಟು ಜನ ಸಾವಿಗೀಡಾಗಿರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಸಂಶೋಧಕರು ಹೇಳೋ ಪ್ರಕಾರ ಕ್ರಿಸ್ತ ಪೂರ್ವ 1300ರಲ್ಲಿ ಹರಪ್ಪ ನಾಗರಿಕತೆ ಸಂಪೂರ್ಣವಾಗಿ ನಾಶ ಆಯ್ತಂತೆ. ಆ ಸಮಯದಲ್ಲಿ ಬುಡಕಟ್ಟು ಜನಾಂಗಗಳ ನಡುವೆ ನಡೆದ ಯುದ್ಧಗಳೂ ಕೂಡ ಈ ನಾಗರಿಕತೆಯ ನಾಶಕ್ಕೆ ಕಾರಣ ಅಂತ ಸಂಶೋಧಕರು ಹೇಳ್ತಾರೆ. ಅದಕ್ಕೆ ಅವರು ನಮ್ಮ ಋಗ್ವೇದದಲ್ಲಿ ಉಲ್ಲೇಖಗೊಂಡಿರುವ ಯುದ್ಧಗಳನ್ನು ಸಾಕ್ಷಿಯಾಗಿ ಕೊಡ್ತಾರೆ. ಆದರೆ ವೇದಗಳ ಕಾಲ ಅನ್ನೋದು ಸಿಂಧೂ ನದಿ ನಾಗರಿಕತೆಯ ಕಾಲಕ್ಕಿಂತ ತುಂಬ ಹಿಂದಿನದ್ದು, ಅಥವಾ ವೇದಗಳಲ್ಲಿ ಉಲ್ಲೇಖಗೊಂಡ ವಿಷಯ ತುಂಬ ಹಳೆಯದ್ದು. ಅದು ನಡೆದ ಸಾಕಷ್ಟು ವರ್ಷಗಳ ನಂತರ ಅದನ್ನು ದಾಖಲಿಸುವ ಕೆಲಸ ಆಗಿದೆ ಅಂತ ಕೂಡ ಕೆಲ ಸಂಶೋಧಕರು ಹೇಳ್ತಾರೆ. ಮತ್ತೆ ಕೆಲವರು ವೇದಗಳನ್ನೇ ಉಲ್ಲೇಖಿಸಿ ಆರ್ಯರ ಆಕ್ರಮಣದ ಥಿಯರಿಯನ್ನು ಕೂಡ ಹೇಳ್ತಾ ಹೋಗ್ತಾರೆ. ಆದರೆ ಮ್ಯಾಕ್ಸ್ ಮುಲ್ಲರ್ನಂಥ ವಿದೇಶಿ ಸಂಶೋಧಕರು ಕೂಡ ಈ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಪಕ್ಕಕ್ಕೆ ತಳ್ಳಿ ಆಗಿದೆ. ಆ ಬಗ್ಗೆ ಮುಂದೆ ಯಾವಾಗಲಾದರೂ ಮಾತಾಡೋಣ. ಗೆಳೆಯರೆ, ಇಲ್ಲಿ ಇಷ್ಟೆಲ್ಲ ವಾದಗಳ ನಂತರ ಕೂಡ ಉಳಿಯುವ ಪ್ರಶ್ನೆ ಅಂದರೆ ಸಿಂಧೂ ನಾಗರಿಕತೆಯ ಆ ಜನಾಂಗ ಏನಾಯಿತು ಅನ್ನೋದು. ಅವರಲ್ಲಿಂದ ವಲಸೆ ಹೋಗಿದ್ದಾರೆ ಅನ್ನೋದಾದರೆ ಅವರ ಒಂದಾದರೂ ಗುಂಪು ಉಳ್ಕೊಂಡಿರಬೇಕಲ್ವಾ. ಈಗ ಆಫ್ರಿಕಾದಲ್ಲಿ ಕೊಯ್ಸಾನ್ ಅನ್ನೋ ಜನಾಂಗ ಇದೆ. ಅದು 1.5 ಲಕ್ಷ ವರ್ಷಗಳಿಂದ ಇದೆ ಅನ್ನೋ ಮಾತುಗಳನ್ನು ಸಂಶೋಧಕರು ಹೇಳ್ತಾರೆ. ಇವತ್ತಿಗೆ ಅವರ ಸಂಖ್ಯೆ ಕೇವಲ 4 ಲಕ್ಷಗಳಿರಬಹುದು. ಆದರೆ ಅವರು ಶತಮಾನಗಳಿಂದ ಉಳ್ಕೊಂಡು ಬಂದಿದ್ದಾರೆ. ಅವರ ಭಾಷೆಯನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಹೀಗಿರುವಾಗ ಭಾರತದಲ್ಲಿ, ಅದರಲ್ಲೂ ಸಿಂಧೂ ನದಿ ಪಾತ್ರದಲ್ಲಿನ ನಾಗರಿಕತೆಯ ಜನ ಎಲ್ಲಿಗೆ ಹೋದರು, ಏನಾದರು, ಅದು ಇವತ್ತಿಗೂ ಬಗೆಹರಿಯದ ರಹಸ್ಯವಾಗಿ ಉಳ್ಕೊಂಡು ಬಿಟ್ಟಿದೆ. ಇದು ಗೆಳೆಯರೆ, ಸಿಂಧೂ ನಾಗರಿಕತೆಯ ಅವಸಾನದ ಕುರಿತಾದ ನಮ್ಮಲ್ಲಿ ಹೇಳುವ ಒಂದಷ್ಟು ಪ್ರಶ್ನೆಗಳು ಹಾಗೂ ಅದಕ್ಕೆ ಸಂಶೋಧಕರು ಕೊಡೋದಕ್ಕೆ ಪ್ರಯತ್ನಿಸುವ ಉತ್ತರಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.